ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಾರ್ತ್ ಫಸ್ಟ್. ಬೆಳಗಾವಿ ಜಿಲ್ಲೆ ಖಾನಾಪುರ ವಲಯದ ಅರಣ್ಯ ಇಲಾಖೆ ಅಧಿಕಾರಿಗಳು ಭರ್ಜರಿ ಭೇಟಿಯನ್ನಾಡಿದ್ದಾರೆ. ಅಳಿವಿನ ಅಂಚಿನಲ್ಲಿರುವಂತಹ ಚಿಪ್ಪು ಹಂದಿ ಅಂದರೆ ಪೆಂಗೋಲಿನ್ ಅಂತ ಏನು ಕರಿತೀವಿ, ಆ ಚಿಪ್ಪು ಹಂದಿಯನ್ನ ಸಾಗಿಸುತ್ತಿದ್ದಂತಹ ಅಂತಾರಾಜ್ಯ ಕಳ್ಳರನ್ನ ಕೆಡ್ಡಾಗೆ ಕೆಡವಲು ಅರಣ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿರುವಂಥದ್ದು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲೋಂಡಾ ಬಳಿ ಅನುಮಾನಾಸ್ಪದವಾಗಿ ಅಡ್ಡಾಡುತ್ತಿದ್ದ ಗ್ಯಾಂಗ್ ಅನ್ನ ನೋಡಿ ಅವರನ್ನ ಪರಿಶೀಲಿಸಿದಾಗ ಚಿಪ್ಪು ಹಂದಿಯನ್ನ ಸಾಗಿಸಲಾಗ್ತಾ ಇತ್ತು. ಈ ಚಿಪ್ಪು ಹಂದಿಯನ್ನು ರಕ್ಷಿಸಿ ಇಬ್ಬರು ಆರೋಪಿಗಳನ್ನ ಬಂಧಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿರುವಂಥದ್ದು. ಖಾನಾಪುರ ಎಸಿಎಫ್ ಸುನಿತಾ ನಿಂಬರ್ಗಿ ನೇತೃತ್ವದಲ್ಲಿ ಕಾರ್ಯಾಚರಣೆ ಕೈಗೊಳ್ಳಲಾಗಿದ್ದು, ಈ ವಿಶೇಷ ತಂಡದಲ್ಲಿ ಲೋಂಡಾ ಆರ್ಎಫ್ಒ YP ತೇಜ್ ಹಾಗೂ ಖಾನಾಪುರ ಆರ್ಎಫ್ಒ ಶ್ರೀಕಾಂತ್ ಪಾಟೀಲ್ ಅವರು ಸಹ ಸಾಥ್ ನೀಡಿದ್ರು. ಇನ್ನೂ ಇಬ್ಬರು ಆರೋಪಿಗಳು ಪರಾರಿಯಾಗಿದ್ದು, ಆ ಇಬ್ಬರು ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡವನ್ನು ರಚಿಸಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ನಿರಂತರ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶಕ್ತಿ. ಕೂಡಿ ನಾವು ಅದನ್ನು ವಾಚ್ ಮಾಡ್ತಾ ಇದ್ವಿ. ಮಾಡ್ತಿರ್ಬೇಕಾದ್ರೆ 4-5 ಜನ ಅನುಮಾನಾಸ್ಪದವಾದ ವ್ಯಕ್ತಿಗಳು ಓಡಾಡ್ತಾ ಇರೋದು ಕಂಡು ಬಂದಿತ್ತು. ಸೊ ಅದರ ಪ್ರಕಾರ ನಾವು ಅದನ್ನು ಕಾರ್ಯಾಚರಣೆ ಮಾಡಿದಾಗ ಅಲ್ಲಿ ನಮಗೆ ಒಬ್ಬತ್ತು ಚೀಲದಲ್ಲಿ ಒಂದು ಅದನ್ನು ಹಾಕೊಂಡು ಇರೋದು ಕಂಡು ಬಂತು. ಆನ್ ದ ಸ್ಪಾಟ್ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಅದರ ಜೊತೆ ಇನ್ನೊಬ್ಬರನ್ನು ಅರೆಸ್ಟ್ ಮಾಡಿದ್ದೀವಿ. ಟೋಟಲ್ ಆಗಿ ನಾವು ಇಬ್ಬರನ್ನ ಅರೆಸ್ಟ್ ಮಾಡಿ ಆಲ್ರೆಡಿ ನ್ಯಾಯಾಂಗ ಬಂಧನ ಆಲ್ರೆಡಿ ಕೊಟ್ಟಿದ್ದೀವಿ. ಸೊ ಅದೇ ರೀತಿ ಇದನ್ನು ಜೀವಂತ ಇರುವಂಥ ಚಿಪ್ಪು ಹಂದಿಯನ್ನು ನ್ಯಾಯಾಲಯದ ಸಮ್ಮುಖದಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡಿ ನ್ಯಾಯಾಧೀಶರ ಇದ್ರ ಮೇಲೆ ನಾವು ಅದನ್ನು ಕ್ರಮ ತಗೊಳ್ತಾ ಇದ್ದೀವಿ. ಮತ್ತು ಎರಡನೇದಾಗಿ ಇದನ್ನು ಇನ್ನೂ ಏನಿಬ್ಬರು ತಪ್ಪಿಸ್ಕೊಂಡಿದ್ದಾರೆ ಅವ್ರು ಹಿಡಿಯೋದಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳಾದಂಥ ಶ್ರೀಯುತ ಮಂಜುನಾಥ ಚೌಹಾಣ್ ಸರ್ ಮತ್ತು ನನ್ನ DCF ಅವರಾದಂಥ ಇವರು ಮರ್ಯಾ ಕ್ರಿಸ್ತಾ ಸರ್ ಅವರು ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ಕ್ರಮ ತಗೊಳ್ತಾ ಇದ್ದೀವಿ. ಪ್ರಜ್ಞೆಯಿಂದ ಇದನ್ನು ಅಟೆಂಡ್ ಮಾಡಿದ್ದಾರೆ. ಇದರಿಂದ ನಮ್ಮ ಇಲಾಖೆ ಅಧಿಕಾರಿಗಳು ನಿರ್ದೇಶನವನ್ನು ನೀಡ್ತಾ ಇದ್ದಾರೆ, ನಾವು ಯಾವ ಥರ ಕೇಸನ್ನು ನಾವು ಹ್ಯಾಂಡಲ್ ಮಾಡಬೇಕಿದನ್ನು ಅಂಥೇಳಿ. ಈಗ ನಮ್ಮ ಇಲಾಖೆ ಎಲ್ಲ ಕೆಳ ಹಂತದ ಸಿಬ್ಬಂದಿ, ಫ್ರಂಟ್ ಲೈನ್ ಸ್ಟಾಫ್ಸ್ ಎಲ್ಲ ತುಂಬ ಇದನ್ನು ಪ್ರಯತ್ನ ಪಟ್ಟು ಈ ಕೇಸನ್ನು ಹಿಡಿದಿದ್ದಾರೆ. ಅವ್ರದ್ದು ಎಫರ್ಟ್ ತುಂಬ ಇದೆ ಇದರಲ್ಲಿ. ಚಿಪ್ಪು ಇದು ಜಾಸ್ತಿ ಇನ್ಸೆಕ್ಟ್ಸ್, ಇದು ಇರುವೆ ಮತ್ತು ಗೆದ್ಲು ಜಾಸ್ತಿ ತಿನ್ನುವಂಥದ್ದು. ಅದಕ್ಕೊಂದು ಟ್ರೈನಿಂಗ್ ಅವರು ಮಾಡ್ಕೊಂಡಿರ್ತಾರೆ, ಬಟ್ ಅದೊಂದು ದೊಡ್ಡ ರಾಕೆಟನೇ ಇದೆ. ಅದು ಅಷ್ಟು ಈಸಿಯಾಗಿ ನಾವು ಅದನ್ನು ಇದನ್ನು ಮಾಡೋಕ್ಕಾಗಲ್ಲ. ನೆಲದ ಮೇಲೆ ಅದು ಕಂಟಿನ್ಯೂ ಅಬ್ಸರ್ವ್ ಮಾಡಿ ಅದ್ರ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಂಡು ಮಾಡಿದವರೇ ಇದನ್ನು ಮಾಡ್ತಿರ್ತಾರೆ. ಸೊ ಹಿಂಗಾಗಿ ಜನಸಾಮಾನ್ಯ ಅಂತಲ್ಲ, ಇದರಲ್ಲಿ ಯಾರು ಎಕ್ಸ್ಪೋರ್ಟ್ ಮಾಡೋಕ್ಕೆ ಅದರ ಬಗ್ಗೆ ತಿಳ್ಕೊಂಡಿರ್ತಾರೆ ಅವರೇ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಹೌದು, ಚೀನಾಕ್ಕೆ ಎಕ್ಸ್ಪೋರ್ಟ್ ಆಗ್ತದೆ, ಔಷಧಿಗೆ ಯೂಸ್ ಮಾಡ್ತಾರೆ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.